ನೋಡಿದ್ವಿ ಇಲ್ಲಿ ಪಾರ್ಶ್ವವಾಯು ರೋಗಿನ ಯೇಸು ಸ್ವಾಮಿ ಏನ್ ಮಾಡಿದ್ರು? ಗುಣಪಡಿಸಿದ್ರು. ಪಾರ್ಶ್ವವಾಯು ರೋಗಿನ ಯೇಸು ಸ್ವಾಮಿ ಏನ್ ಮಾಡಿದ್ರು? ಗುಣಪಡಿಸಿದ್ರು. ಮತ್ತೆ ಸತ್ತವರನ್ನ ಇಲ್ಲಿ ಎಬ್ಬಿಸಿದ್ರು. ಯೇಸು ಸ್ವಾಮಿ ಅದ್ಭುತಗಳನ್ನ ನಾವು ನೋಡೋಣ. ಕಣ್ಣು ಕಾಣಿಸೋದಿಲ್ಲ ಕುರುಡರಿಗೆ ಯೇಸು ಸ್ವಾಮಿ ಏನ್ ಕೊಟ್ರು ಗೊತ್ತಾ? ಕಣ್ಣು ಕೊಟ್ರು. ಕಣ್ಣು ಕಾಣಿಸ್ತದವರಿಗೆ ಯೇಸು ಸ್ವಾಮಿ ಕಣ್ಣು ಕೊಟ್ರು. ಮತ್ತೆ ಎದ್ದು ನಡೆದಾಗಕ್ಕಾಗಲ್ಲ ಕಾಲಿಲ್ದವ್ರಿಗೆ ಯೇಸು ಸ್ವಾಮಿ ಏನ್ ಕೊಟ್ರು ಗೊತ್ತಾ? ಕಾಲು ಕೊಟ್ರು. ಮತ್ತೆ ಯೇಸು ಸ್ವಾಮಿ ಇನ್ನು ಅನೇಕ ದೆವ್ವ ಹಿಡಿದವರಿಗೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ? ಅದಕ್ಕೂ ದೇವರು ಯೇಸು ಸ್ವಾಮಿ ಅಲ್ಲಿ ಬಿಡುಗಡೆ ಕೊಡ್ತಾರೆ. ದೆವ್ವನ ಬಿಡಿಸ್ತಾರೆ. ಇಷ್ಟೆಲ್ಲ ಇನ್ನು ತುಂಬಾ ಅದ್ಭುತಗಳನ್ನ ಯೇಸು ಸ್ವಾಮಿ ಭೂಮಿ ಮೇಲೆ ಏನ್ ಮಾಡಿದ್ರು? ಇಷ್ಟೆಲ್ಲ ಅದ್ಭುತಗಳನ್ನ ಮಾಡಿದ ಮೇಲೆ ಯೇಸು ಸ್ವಾಮಿ ಹುಟ್ಟಿದ್ದು ಏನಕ್ಕೆ? ಜನಗಳನ್ನ ಕಾಪಾಡಬೇಕು. ಜನಗಳನ್ನ ಏನ್ ಮಾಡ್ಬೇಕು? ನಾನು ವಾಸಿ ಮಾಡ್ಬೇಕು. ಜನಗಳ ಕಣ್ಣೀರ್ನ ನಾನು ಏನ್ ಮಾಡ್ಬೇಕು? ಒರೆಸ್ಬೇಕು. ಜನಗಳ ಕಣ್ಣೀರುಗಳನ್ನ ನಾನೆಲ್ಲ ಏನ್ ಮಾಡ್ಬೇಕು? ಒರೆಸ್ಬೇಕಂತ ಹೇಳಿ ಯೇಸು ಸ್ವಾಮಿ ಭೂಮಿಗೆ ಏನ್ ಮಾಡಿದ್ರು? ಬಂದ್ರು. ಯೇಸು ಸ್ವಾಮಿ ಭೂಮಿಗೆ ಬಂದಾಗ ನೋಡಿ, ಯೇಸು ಸ್ವಾಮಿ ಯಾಕೆ ಭೂಮಿಗೆ ಬಂದ್ರು ಗೊತ್ತಾ? ನಮ್ಮ ಪಾಪಗಳನ್ನ ಹೊತ್ಕೊಳ್ಳಕ್ಕೆ. ನಮ್ಮ ಪಾಪಗಳಂದ್ರೆ ಏನು? ಪಾಪಗಳ ಬಗ್ಗೆ ನೀವೇನು ನೋಡ್ತೀರಾ ನೀವು? ಪಾಪಗಳಂದ್ರೇನು? ಕಡೆಪ ಅಭಿಷೇಕ ಇವ್ರು ಹೇಳಿ. ಪಾಪಗಳಂದ್ರೇನು? ಪಾಪ ಸುಳ್ಳು ಹೇಳೋದು ಪಾಪ. ಇನ್ನೊಬ್ರಿಗೆ ಹಿಂಸೆ ಮಾಡೋದು. ಹೇಳಪ್ಪ. ಹೊಟ್ಟೆ ಕಿಚ್ಕೊಡೋದು. ಮತ್ತೆ ಇನ್ನೇನ್ ಮಾಡ್ತೀರಿ? ಹೊಡೆಯೋದು. ಸುಮ್ನೆ ತೀಟೆ ಸುಮ್ನೆ ತೀಟೆ ಮಾಡೋದು. ಇವೆಲ್ಲ ಮಾಡ್ತೀರಾ? ಇದನ್ನೆಲ್ಲ ಕದಿಯೋದು, ಹೊಡೆಯೋದು, ಕಳ್ತನ ಮಾಡೋದು. ದೊಡ್ಡವರಿಗೆ ಏನ್ ಮಾಡೋದಿಲ್ಲ, ಮಮ್ಮಿಂದು ಮರ್ಯಾದೆ ಕೊಡಲು ಅಂತ. ಮತ್ತೆ ಇನ್ನೇನ್ ಮಾಡ್ತೀರಿ ನೀವು? ಪಾಪ ನೋಡಿ, ಇವಾಗ ಪಾಪ ಅಂದ್ರೆ ಏನ್ ಮಾಡ್ತಾರೆ? ನಾವು ಮನುಷ್ಯರೊಳಗೆ ತುಂಬಾ ಪಾಪಗಳಿರ್ತವೆ. ಏನ್ ಗೊತ್ತಾ? ಹೊಟ್ಟೆ ಕಿಚ್ಬಿಡೋದು, ಕೋಪ ಮಾಡ್ಕೊಳ್ಳೋದು, ಏನ್ ಮಾಡೋದು? ಬೈಯೋದು, ಕೆಟ್ಟ ಮಾತಾಡೋದು, ಇನ್ನೊಬ್ರು ಮೋಸ ಮಾಡೋದು. ಇವೆಲ್ಲ ಏನಾಗಿರ್ತದೆ? ನಮ್ಮೊಳಗೆ ಇರ್ತವೆ. ನಿಮ್ಮೊಳಗೆ ಏನಾಗಿರ್ತವೆ? ಇವೆಲ್ಲ ಇರ್ತವೆ. ಇವೆಲ್ಲ ಯೇಸು ಸ್ವಾಮಿ ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? ಇವೆಲ್ಲ ನಾನೇನ್ ಮಾಡ್ಬೇಕು? ಶಿಲುಬೆ ಮೇಲೆ ನಾನೇನ್ ಮಾಡ್ಬೇಕು? ನೋಡಿ, ಇವೆಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದನ್ನ ಹೊತ್ಕೊಂಡಿದ್ದಾರೆ. ಪಾಪಗಳನ್ನೆಲ್ಲ ನೋಡ್ತಾ ಇದ್ದೀರಾ? ಯೇಸು ಸ್ವಾಮಿ ನಿಮ್ಮ ಸುಳ್ಳುಗಳನ್ನ ಯೇಸು ಸ್ವಾಮಿ ಇಲ್ಲಿ ತಗೊಂಡಿದ್ದಾರೆ. ಈ ಸುಳ್ಳು ಹೇಳೋದು, ಈ ಕೆಟ್ಟ ಮಾತಾಡೋದು, ಮತ್ತೆ ಈ ಬೇರೆಯನ್ನ ಬೈಯೋದು, ಕೋಪ ಮಾಡ್ಕೊಳ್ಳೋದು, ಮತ್ತೆ ಏನೇನ್ ಮಾಡ್ತಾರೆ? ಕೊಲೆಗಳು ಮಾಡ್ತಾರೆ. ಇವಾಗ ನೋಡ್ತಿರಲ್ಲ ಹೊರಗಡೆ ಏನ್ ಜನಗಳು ಎಷ್ಟೋ ಕೊಲೆಗಳು ಮಾಡ್ತಾರೆ. ಇನ್ನೊಬ್ಬರನ್ನ ಕೊಲೆ ಮಾಡೋದು. ಎಲ್ಲ ಮನುಷ್ಯರ ಪಾಪಗಳನ್ನೆಲ್ಲ ಏನ್ ಮಾಡಿದ್ರು ಯೇಸು ಸ್ವಾಮಿ? ಈ ಶಿಲುಬೆಯಲ್ಲಿ ಅವರು ತಗೊಳ್ತಾರೆ. ಇದನ್ನ ತಗೊಂಡು ಯೇಸು ಸ್ವಾಮಿ ಈ ರೀತಿ ರಕ್ತ ಸುರಿಸಿ ಈ ಯೇಸು ಸ್ವಾಮಿ ಪ್ರಾಣ ಕೊಡ್ತಿದ್ದಾರೆ. ಸರಿನಾ? ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಪ್ರಾಣ ಕೊಡ್ತಾರೆ. ಯೇಸು ಸ್ವಾಮಿ ರಕ್ತ ಸುರಿಸಿ ಆ ಪ್ರಾಣ ಕೊಟ್ಟಿದ್ರಿಂದ ನಮಗೆ ಆ ರಕ್ತ, ಯೇಸುವಿನ ರಕ್ತ ಇದೆಯಲ್ಲ, ಅದು ಏನಾಗುತ್ತೆ? ನಮ್ಮ ಪಾಪಗಳನ್ನ ತೊಳಿತತೆ. ಏನ್ ಮಾಡುತ್ತೆ? ಯೇಸು ಸ್ವಾಮಿ ರಕ್ತ ನಮ್ಮ ಪಾಪಗಳನ್ನೆಲ್ಲ ಏನಾಗುತ್ತೆ? ಅದನ್ನ ತೊಳೆಯುತ್ತೆ. ಮತ್ತೆ ನಮ್ಮನ್ನ ಒಳ್ಳೆಯವರನ್ನಾಗಿ ಮಾಡುತ್ತದೆ. ಸರಿನಾ? ನಿಮ್ ಪಾಪಗಳೆಲ್ಲ ಯೇಸು ಸ್ವಾಮಿ ಬಿಡಿಸ್ತಾರೆ. ನೀವು ಸುಳ್ಳು ಹೇಳೋದನ್ನ ಬಿಡಿಸ್ತಾರೆ. ನೀವು ಬೈಯೋ ಕೆಟ್ಟ ಮಾತಾಡೋದು ಬಿಡಿಸ್ತಾರೆ. ನಿಮ್ಗೆ ಆಸೆನಾ ಯೇಸು ಸ್ವಾಮಿ ಬಿಡಿಸ್ಬೇಕಾ? ನಿಮ್ನ ಏನೇನ್ ಬಿಡಿಸ್ಬೇಕು ನಿಮ್ಗೆ? ಪಾಪ ಮಾಡೋದನ್ನ, ಪಾಪದ ಕಾರ್ಯಗಳನ್ನ ಏನ್ ಮಾಡ್ಬೇಕು? ಯೇಸು ಸ್ವಾಮಿ ನಮ್ಮನ್ನ ನಿಮ್ಮೆಲ್ಲನ್ನ ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಬಿಡಿಸ್ಬೇಕು. ಬಿಡಿಸ್ಬೇಕಂದ್ರೆ ನೀವೇನ್ ಮಾಡ್ಬೇಕಾಗಿದೆ? ಯೇಸಪ್ಪನ ಹತ್ರ ನೀವು ಹೇಳ್ಬೇಕು. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು, ಏಸಪ್ಪ ನಮ್ಮ ಪಾಪಗಳು ಕ್ಷಮಿಸ್ತಾರೆ, ಏಸಪ್ಪ ನಮ್ಮ ಪಾಪಗಳಿಂದ ಬಿಡಿಸಪ್ಪ. ನೋಡಿ, ಬರತ್ತಲ್ಲಿ ಮಾಡ್ತಿದ್ದೆ ಮಾಡ್ತಿದ್ದಾನೆ. ಅದೆಲ್ಲ ಬಿಡಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಯೇಸು ಸ್ವಾಮಿ ಹತ್ರ ನಾವು ಕೇಳಬೇಕು. ನಾವೇನ್ ಮಾಡ್ಬೇಕು? ಯೇಸು ಸ್ವಾಮಿ ಹತ್ರ ಕೇಳಬೇಕು. ಕೇಳಿದ್ರೆ
ಯೇಸು ಸ್ವಾಮಿ ನಿಮ್ಮನ್ನ ಬಿಡಿಸ್ತಾರೆ. ಮತ್ತೆ ಆ ಯೇಸು ಸ್ವಾಮಿ ರಕ್ತದಿಂದ ನಿಮ್ನ ಏನ್ ಮಾಡ್ತಾರೆ? ಯೇಸು ಸ್ವಾಮಿ ನಿಮ್ಮನ್ನ ತೊಳಿತಾರೆ. ತೊಳೆದ್ಬಿಟ್ಟು ನಿಮ್ಮನ್ನ ಒಳ್ಳೆಯವರಾಗಿ ಯೇಸು ಸ್ವಾಮಿ ನಿಮ್ಮನ್ನ ಮಾಡ್ತಾರೆ. ಸರಿನಾ? ಯೇಸು ಸ್ವಾಮಿ ಏನ್ ಮಾಡ್ತಾರೆ? ನಿಮ್ಮನ್ನ ಒಳ್ಳೆಯವ್ರನ್ನಾಗಿ ಮಾಡ್ತಾರೆ. ಇವಾಗ ನೋಡಿ, ಈಗ ಹೊರಗಡೆ ನೀವೆಲ್ಲ ಏನ್ ಮಾಡ್ತೀರಾ? ನಿಮ್ಮ ಮನೆಗಳಿಗೆ ಏನ್ ಮಾಡ್ತೀರಿ? ಏನೋ ತಪ್ಪು ಮಾಡ್ತೀರಾ ನೀವು.